ಲಿಟಲ್ಗೆ ಅನ್ನ ಬೇಳೆ ಜೊತೆಗೆ ಆಲೂಗಡ್ಡೆ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತಂದರೆ 2 ಸ್ಪೂನಷ್ಟು, ಇಲ್ಲ ಕಂದ ಟೊಮ್ಯಾಟೊ ಹಾಕಿಲ್ಲ, 2 ಸ್ಪೂನಷ್ಟು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ. ಜೊತೆಗೆ ಬೇಳೆನೂ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ. ಓಟ್ಸ್ ಪಾರಿಶ್ ಮಾಡಿಕೊಡ್ತೀನಿ. ಬೇಳೆನೂ ಸಹ ನೆನೆಸಿಟ್ಕೊಂಡಿದ್ದೆ, ಅದನ್ನು ಒಂದು 2-3 ಸ್ಪೂನು ಸೇಮ್ ಕ್ವಾಂಟಿಟಿ. ಆ್ಯಂಡ್ ಒಂದು ಅರ್ಧ ಆಲೂಗಡ್ಡೆ, ಇದನ್ನು ಚೆನ್ನಾಗಿ ಕೂಗಿಸ್ಕೊಂಡು ಮ್ಯಾಶ್ ಮಾಡ್ತಿದ್ದೀನಿ. ಇವತ್ತೇ ಫಸ್ಟು ಇವ್ರಿಗೆ ಈ ಒಂದು ಆಲೂಗಡ್ಡೆ ಕೊಡ್ತಿದ್ದೀನಿ. ಆಲೂಗಡ್ಡೆ ತುಂಬ ಒಳ್ಳೆಯದು. ತುಂಬ ಜನ ಆಲೂಗಡ್ಡೆನೇ ಮಕ್ಕಳು ಕೊಡಲ್ಲ, ಆಮೇಲೆ ಬೇರೆ ತರಕಾರಿಗಳನ್ನ ಕೊಡಲ್ಲ. ನನ್ನ ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡಿ ಏನೇನು ಕೊಡ್ಬೋದು ಅಂತ ನಿಮಗೆ ಡೀಟೇಲು ಅಂದರೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನು ಸಿಗುತ್ತೆ. ಆ್ಯಂಡ್ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡ್ಬೋದು. ಓಕೆ, ಸೊ ಚೆನ್ನಾಗಿ ಇವಾಗ ಇದರಲ್ಲಿ 3/4 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು 5-6 ಕೂಗಿಸ್ಕೊಳ್ತೀನಿ. ಆ್ಯಂಡ್ ಅದಿತಿಗೆ ಓಟ್ಸ್ ಪಾರಿಜ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕಿಟ್ಕೊಂಡಿದ್ದೀನಿ. ಅಂಜೂರ ಕೊಟ್ಟರೆ ತುಂಬ ಒಳ್ಳೆಯದು, ರಕ್ತ ಕಡಿಮೆ ಇದ್ದರೆ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಸ್ವಲ್ಪ ಬಾದಾಮಿ ಆ್ಯಂಡ್ ದ್ರಾಕ್ಷಿ ಸಪ್ರೇಟು ಈ ನೀರನ್ನೇ ಹಾಕೋತೀನಿ ನಾನು. ದ್ರಾಕ್ಷಿ ನೀರು ಒಳ್ಳೆಯದು. ಹಾಂ ಪಾಪು, ಇವಾಗ ಬೇಡ, ಊಟ ಮಾಡೋ ಟೈಮ್. 5 ವಿಷಲ್ವರೆಗೂ ಕೂಗಿಸ್ಕೊಂಡಿದ್ದೀನಿ. ಇವಾಗ ಈ ರೀತಿ ಅನ್ನ ಕಂಪ್ಲೀಟ್ ಬೆಂದಿದೆ, ಬೇಳೆನೂ ಸಹ ಈ ರೀತಿ ಮ್ಯಾಶ್ ಆಗಬೇಕು. ಇದನ್ನು ಮ್ಯಾಶರಲ್ಲಿ ಅಥವಾ ಸ್ಪೂನಲ್ಲಿ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿಗೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ಅಂತ. ಆಲೂಗಡ್ಡೆ ಚೆನ್ನಾಗೇ ಬೆಂದಿರುತ್ತೆ. ಇವಾಗ ಇದನ್ನೆಲ್ಲನೂ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಕೊಟ್ಟರೆ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ, ಶೀತ ಆಗುತ್ತೆ ಅಂತ ತುಂಬ ಜನ ಕೊಡಲ್ಲ. ಆಲೂಗಡ್ಡೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೂ ಒಳ್ಳೆಯದು ಆ್ಯಂಡ್ ಮಕ್ಕಳಿಗೆ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. 7 ಮಂತ್ಸ್ ಆದಮೇಲೆ ನಾವು ಆಲೂಗಡ್ಡೆನ ಸ್ಟಾರ್ಟ್ ಮಾಡ್ಬೋದು. ಇದೇನಪ್ಪ ಇಷ್ಟೊಂದು ಕ್ವಾಂಟಿಟಿ ಅವಿಷ್ಕೊಂಡು ಕೊಡ್ತಾರಾ ಅಂತಂದರೆ, ಇಲ್ಲ, ಕುಕ್ಕರಲ್ಲಿ ಅದು ಬೇಯಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರನೇ 2 ಸ್ಪೂನ್ ಹಾಕೊಂಡಿದ್ದಕ್ಕೆ ಅರ್ಧ ಆಲೂಗಡ್ಡೆ ಬೇರೆ ಇತ್ತಲ್ಲ. ಸೊ ಇಷ್ಟು ಕ್ವಾಂಟಿಟಿ ಆಗಿದೆ. ಅವ್ರು ತೊಗೊಳ್ಳೋದೇ 2-3 ಸ್ಪೂನ್ ಅಷ್ಟೇ ನಾನು ತೊಗೊಳ್ಳೋದು ಕ್ವಾಂಟಿಟಿ. ಸೊ ಈ ರೀತಿ ಕಂಪ್ಲೀಟಾಗಿ ನೀವು ಕೈಯಲ್ಲಿ ಮಿತ್ಕೊಳ್ಬೋದು. ಚೆನ್ನಾಗಿ ಮಿದ್ದೋದ್ರಿಂದ ಅನ್ನನೂ ಫುಲ್ಲು ಸಾಫ್ಟ್ ಆಗುತ್ತೆ, ಬೇಳೆನೂ ಸಾಫ್ಟ್ ಆಗುತ್ತೆ, ಮಕ್ಳುಗಳಿಗೆ ನುಂಗೋದಕ್ಕೂ ಈಸಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿನ ಕೊಡೋದು ಅಂತಂದರೆ ನಾನು ನಿಮಗೆ ಇದನ್ನು ತೋರಿಸ್ತಿರೋದು ಇಷ್ಟು ಒಂದು ಉದ್ದ ಅಗಳು ಅನ್ನ ಏನಿರುತ್ತೆ, ಸಿಂಗಲ್ ಒಂದು ಅಗಳು, ಅದು ಕಂಪ್ಲೀಟಾಗಿ ಮ್ಯಾಶ್ ಆಗಿ ಈ ರೀತಿ ಆಗಿರಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಕೊಡಲ್ಲ. ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನು 3 ಡೇಸ್ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ. ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇಷ್ಟು ಕಂಪ್ಲೀಟ್ ಮ್ಯಾಶ್ ಎಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜೊತೆಗೆ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಅಂತಂದರೆ ಯಾವುದೇ ರೀತಿ ದೊಡ್ಡ ಲಮ್ಸ್ ಇಲ್ಲದೆ ಇರೋ ರೀತಿ ಕೈಯಲ್ಲಿ ಚೆನ್ನಾಗಿ ಮಿತ್ಕೊಳ್ಬೇಕು. ನನಗೆ ಹ್ಯಾಂಡೇ ಅಂತಂದರೆ ಕೈಯೇ ತುಂಬ ಕಂಫರ್ಟ್ ಅಂತ ಅನಿಸುತ್ತೆ. ಕ್ಲೀನಾಗಿ ಮ್ಯಾಶ್ ಮಾಡ್ಬೋದು ಅಂತ ಕೈಯೇ ಬಳಸ್ತೀನಿ. ನಾನು ಮ್ಯಾಶರೆಲ್ಲ ಬಳಸೋಕ್ಕೆ ಹೋಗಲ್ಲ. ತುಂಬ ಮ್ಯಾಶ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಒಂದು ಲೋಟನ ಬಳಸ್ತೀನಿ. ಈ ರೀತಿ ಏನು ತುಪ್ಪ, ಒಂದು ಸ್ವಲ್ಪ ಮೆಣಸು, ಉಪ್ಪು ಎಲ್ಲನೂ ನಾನು ಹಾಕ್ತೀನಿ. ಉಪ್ಪು ಹಾಕಬಾರ್ದು ಅಂತೆಲ್ಲ ಹೇಳ್ತಾರೆ, ಆ ರೀತಿ ಎಲ್ಲ ಏನೂ ಇಲ್ಲ. ಸೋಡಿಯಂ ಅಂಶ ಮಕ್ಕಳಿಗೆ ಬೇಕಾಗತ್ತೆ, ಸೊ ನೀವು ಕೊಡಬಹುದು. ಸೊ ಇವಾಗ ಈ ಕನ್ಸಿಸ್ಟೆನ್ಸಿ ಆಗಿದೆ. ಈ ಕನ್ಸಿಸ್ಟೆನ್ಸಿ ಈಗ 7 ಮಂತ್ಸ್ 8 ಮಂತ್ಸಲ್ಲಿ ಮಕ್ಳಿಗೆ ನುಂಗಕ್ಕಾಗತ್ತಾ ಅಂತಂದರೆ ಇಲ್ಲ. ಆಮೇಲೆ ತಿನ್ನಿಸುವಾಗ ಕನ್ಸಿಸ್ಟೆನ್ಸಿ ಕಂಪ್ಲೀಟ್ ತೆಳ್ಳಗಾಗತ್ತೆ. ಹೇಗೆ ಅಂತಲೂ ನಾನು ತೋರಿಸ್ತೀನಿ. ಸೊ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಬೇಡ ನಿಂಗೆ, ಬೇಡ ನಿಂಗೆ, ಇಷ್ಟ ಆಗಿಲ್ಲ ನಿಂಗೆ. ನಾಳೆ ಬೇರೆ ತರಕಾರಿ ಹಾಕೊಡ್ಲಾ ನಿಂಗೆ? ಆಯ್ತು ಬಿಡು. ಜಿಜ್ಜಿ ಕೊಡು. ನನ್ನ ಮಗನಿಗೆ ಜಿಜ್ಜಿ ಅಂದ್ರೆ ತುಂಬಾ ಇಷ್ಟ ಅಲ್ಲಪ್ಪ. ಆಯ್ತು ಜಿಜ್ಜಿ ಕೊಡು. ಜಿಜ್ಜಿ ಬೇಕಂತೆ, ಅನ್ನ ಬೇಡಂತೆ. ಜಿಜ್ಜಿ ಬೇಕಾ? ಸರಿ ಆಯ್ತು, ಇನ್ನು ಸ್ವಲ್ಪ ತಗೋ. ಚೆನ್ನಾಗಿಲ್ಲ, ಕೈಬೇಕು ಯಾವಾಗ್ಲೂ ಸರಿನೇ ತಿನ್ಬೇಕಾಗುತ್ತಾ? ಓನಾಯ್ತು, ಸಜೆಸ್ಟ್ ಆಗ್ಬಿಡುತ್ತೆ. ಅದಿತಿನೂ ಹಿಂಗೆ ಮಾಡ್ತಿದ್ದಿದ್ದು ಪಪ್ಪು. ಓನಾಯ್ತು, ಆಯ್ತು 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 ಆಯ್ತು. ಸೊ ಕನ್ಸಿಸ್ಟೆನ್ಸಿ ಇಷ್ಟೇ ಗಟ್ಟಿ ಇರುತ್ತಾ ಅಂತಂದರೆ ಇಲ್ಲ. ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಒಂದು ಸ್ವಲ್ಪನೇ ನಾವು ತೆಳ್ಳಗೆ ಮಾಡ್ಕೊಂಡೆ ತಿನ್ನಿಸ್ಬೇಕಾಗುತ್ತೆ. ಅದಕ್ಕೇ ಸ್ಟಾರ್ಟಿಂಗಲ್ಲೇ ನೀವು ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ತುಂಬ ಇನ್ನೂ ತೆಳ್ಳಗಾಗಿ ಹೋಗ್ಬಿಡುತ್ತೆ. ಇಟ್ಸ್ ಲೈಕ್ ಒಂದು ನಿಮಿಷ ಅಲ್ಲಿ ಇಡು ಪಾಪ, ರಾಗಿ ಸರಿ ಥರನೇ ಆಗುತ್ತೆ.
ಸೊ ನಾನು ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ, ತಿನ್ನಿಸ್ತಾ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೋತೀನಿ. ಸೆಕೆಂಡ್ ಡೇ ನಾನು ಕೊಟ್ಟಿದ್ದು ವೆಜಿಟೇಬಲ್ ಯಾವುದು ಅಂತಂದರೆ ಬೀನ್ಸ್. ಅದ್ರ ಜೊತೆಗೆ 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಪ್ರತಿದಿನ ಒಂದೊಂದು ಬೇಳೆ, ಒಂದಿನ ತೊಗರಿ ಬೇಳೆ, ಹೆಸರು ಬೇಳೆ, ಮಸೂರ್ ದಾಲ್ ಇದನ್ನೆಲ್ಲನೂ ಹಾಕ್ಬೋದು. ಆ್ಯಂಡ್ ಇವಾಗ ಎಕ್ಸಾಂಪಲ್ ಇವತ್ತು ನೀವು ಅನ್ನನ ಶುರು ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ನಾಳೆನೂ ಅನ್ನನೇ ಕೊಡಿ, ಇಲ್ಲ ಅಂತಂದರೆ ಮಗು ಅಡ್ಜಸ್ಟ್ ಆಗಲ್ಲ. ಇದನ್ನು ಚೆನ್ನಾಗಿ ಕೂಗಿಸ್ಕೊಂಡ್ಮೇಲೆ ಈ ರೀತಿ ಕಂಪ್ಲೀಟ್ ಮ್ಯಾಶ್ಡ್ ಆಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆ್ಯಂಡ್ ಇದು ಏನದು ಯಾವುದು ಈ ಬೀನ್ಸ್ ಮೇಲೂ ತುಂಬ ಕಂಪ್ಲೇಂಟ್ಸ್‌ನ ಹೇಳ್ತೀವಿ. ಅಯ್ಯೋ! ಬೀನ್ಸ್‌ನ ಕೊಟ್ಟರೆ ಕೋಲ್ಡ್ ಆಗುತ್ತೆ, ಹೆಸರುಬೇಳೆ ಕೊಟ್ರೂ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಏನೂ ಆಗಲ್ಲ ಮಕ್ಕಳಿಗೆ, ಎಲ್ಲಾನು ಬೇಕಾಗತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಈ ಒಂದು ಬೀನ್ಸಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಅಲ್ವಾ? ಸೊ, ಅದನ್ನೆಲ್ಲಾನು ಸೈಡ್‌ಗೆ ನಾನು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅಂತಂದರೆ ಅದರಲ್ಲಿ ಇರುವಂತಹ ಸತ್ವಗಳನ್ನ ತೊಗೊಂಡು ನಾರಿನಂಶ ಏನು ಬರುತ್ತೆ ಆ ಒಂದು ಬೀನ್ಸಲ್ಲಿ ಅದನ್ನೆಲ್ಲ ಸೈಡ್‌ಗಿಟ್ಟು ಈ ಕನ್ಸಿಸ್ಟೆನ್ಸಿ ಆಗಿದೆ ಇವಾಗ. ನಿನ್ನೆ ನಾನು ಫಸ್ಟ್ ಡೇಯಲ್ಲಿ ಆಲೂಗಡ್ಡೆ ಜೊತೆ ತೋರಿಸಿದ್ದೆ ಅಲ್ವಾ? ಸೊ, ಅದೇ ಕನ್ಸಿಸ್ಟೆನ್ಸಿ ಆಲ್ಮೋಸ್ಟ್. ಬಟ್ ಇವತ್ತು ನಾನು ಬೀನ್ಸ್ ಹಾಕ್ಕೊಂಡಿದ್ದೀನಿ, ಹೆಸರುಬೇಳೆ ಜೊತೆಗೆ ಅಕ್ಕಿ. ಸೊ, ಈ ರೀತಿ ಎಲ್ಲ ಏನು ಅಂದರೆ ಮಗು ಗಂಟ್ಲಿಗೆ ಹೋದಾಗ ಇದು ಒಂದು ಸ್ವಲ್ಪ ಮಗುಗೆ ತುಂಬ ವಾಮಿಟ್ ಬರುವಂತಹ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ತರಿ ಅಂತ ಏನು ಅಂಶ ಇರುತ್ತೆ ತರಕಾರಿಲಿ ಅದನ್ನೆಲ್ಲ ಕಂಪ್ಲೀಟಾಗಿ ತಗೊಳ್ಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಆ ಒಂದು ಸತ್ವ ಅದರಲ್ಲಿರುತ್ತೆ. ರೈಸ್‌ನ ಸ್ಟಾರ್ಟ್ ಮಾಡಿದ್ಮೇಲೆ ವಿತ್ ವೆಜಿಟಬಲ್ಸ್ ಅವಿಷ್ಕ ಅಂತಂದು 2ರಿಂದ 3 ಸ್ಪೂನ್ ಅಷ್ಟೇ ತಿಂತಾ ಇರೋದು. ಕಂಪ್ಲೀಟ್ ಊಟ ಮಾಡ್ತಿಲ್ಲ. ಇಟ್ಸ್ ಫೈನ್, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ ಏನು ಮಾಡಬೇಕು, ಈ ಟೈಮಲ್ಲಿ ಏನು ತಪ್ಪು ಮಾಡಬಾರ್ದು ಅಂತ. ಕನ್ಸಿಸ್ಟೆನ್ಸಿ ತೋರಿಸೋದಕ್ಕೋಸ್ಕರ ನಿಮಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ, ಇಟ್ಸ್ ಕಂಪ್ಲೀಟ್ಲಿ ಫೈನ್. ನೆಕ್ಸ್ಟ್ ಡೇ ಅವ್ರಿಗೆ ಕೊಟ್ಟಿದ್ದು ನಾನು ಕ್ಯಾರೆಟ್‌ನ ಹಾಕಿ ಕೊಟ್ಟಿದ್ದೀನಿ. ಕ್ಯಾರೆಟು, ಬೇಳೆ ಜೊತೆಗೆ ಅಕ್ಕಿ. ಕ್ಯಾರೆಟಲ್ಲಿ ಹೇರಳವಾಗಿ ವೈಟಮಿನ್ ಎ ಇರುತ್ತೆ. ಮಕ್ಕಳ ಕಣ್ಣಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಈಗ ವಿಷನ್ ಚೆನ್ನಾಗಿ ಅವ್ರಿಗೆ ಡೆವಲಪ್ ಆಗಿರುತ್ತೆ. ಹುಟ್ಟಿದಾಗ ಮಕ್ಕಳಿಗೆ ತುಂಬ ಬ್ಲರ್ರಿ ವಿಷನ್ ಇರುತ್ತೆ. ಸೊ, ಕ್ಯಾರೆಟ್ ಕೊಡೋದ್ರಿಂದ ಐ ಡೆವಲಪ್‌ಮೆಂಟು ಚೆನ್ನಾಗಾಗುತ್ತೆ. ಬ್ರೈನ್ ಡೆವಲಪ್‌ಮೆಂಟ್‌ಗೂ ತುಂಬ ಒಳ್ಳೆಯದು. ರಕ್ತನೂ ಸಹ ಚೆನ್ನಾಗಿ ಸೇರುತ್ತೆ. ಇವಾಗ ಈ ಕ್ಯಾರೆಟ್ ಅಂತಂದರೆ ಒಂದು ಅರ್ಧ ತುಂಡು ಅಷ್ಟೇನೆ ಕ್ಯಾರೆಟ್ ತೊಗೊಂಡಿರೋದು, ತುಂಬಾನು ಹಾಕಬಾರ್ದು. ಕೊಡ್ತೀವಿ ಅಂತ ಜಾಸ್ತಿನೂ ಕೊಡಬಾರ್ದು, ಹಾಗಂತ ಕೊಡದೇನೂ ಇರಬಾರ್ದು. ಸೊ, ಎಲ್ಲಾನು ಹಿತಮಿತವಾಗಿ ಮಕ್ಕಳಿಗೆ ಕೊಡಬೇಕು. ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದಲ್ವಾ? ಸೊ, ಎಲ್ಲ ತರಕಾರಿಗಳ ರುಚಿ, ಎಲ್ಲ ಬೇಳೆಕಾಳುಗಳ ರುಚಿನ ಮಕ್ಕಳಿಗೆ ತೋರಿಸ್ಬೇಕಾಗತ್ತೆ. ಈ ರೀತಿ ಬೇಳೆನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಬೇಳೆ ಮತ್ತು ಅಕ್ಕಿನ. ಕ್ಯಾರೆಟ್ ತುಂಡನ್ನ ಕ್ಲೀನಾಗಿ ಪೀಲ್ ಔಟ್ ಮಾಡಿ ಸ್ಕಿನ್ನನ್ನ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಪಾಪುಗೆ ಪಾಪುಗೆ ಇವತ್ತು ಮಮ್ಮು ಅನ್ನ. ಏ ನೀವು ಬೇರೆ ತಿಂತಿರೋದು ಪಾಪಗೆ ಸಪ್ರೇಟ್ ಮಾಡ್ತಿರೋದು ಚಿನ್ನಿ. ನಿಮ್ಗೂ 7 ಮಂತ್ಸಲ್ಲಿ ಯಾವ ಟೈಮಲ್ಲಿ ನಿಮಗೂ ಇದನ್ನು ಮಾಡಿಕೊಟ್ಟಿದ್ದೆ. ನಾನು ಹಿಂಗೂ ಮಾಡಬೇಕಾ? ನಿಮಗೆ ಬೇರೆ ಟೈಮ್ ಮಾಡ್ಕೊಡ್ತೀನಿ. ಇವಾಗ ಪಾಪುಗೆ ನಿಂಗೆ ಎಕ್ಸ್ಟ್ರಾ ಹಾಕಕ್ಕೆ ಹೋದ್ರೆ ಪಾಪುಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಮಗನೆ. ಓಕೆನಾ? ಪಾಪುಗೆ ಅಷ್ಟೇ ಹಾಕ್ಬೇಕು, ಜಾಸ್ತಿ ಎಲ್ಲ ಹಾಕೋಕ್ಕಾಗಲ್ಲ. ಈಗ ಅದಿತಿಗಂತೂ ಅವಿಷ್ಕ ತಿನ್ನುವಂತಹ ಊಟದ ಮೇಲೆ ತುಂಬ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಅವ್ರಿಗೆ ಉಪ್ಪೆಲ್ಲ ಕಡಿಮೆ ಹಾಕ್ತೀನಿ ಅಲ್ವಾ? ಸೊ, ಚೆನ್ನಾಗೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ, ಈ ರೀತಿ ಕಂಪ್ಲೀಟಾಗಿ ಮ್ಯಾಶ್ಡ್ ಆಗಿದೆ. ಸೊ, ಸ್ವಲ್ಪ ಹೆಚ್ಚಿಗೆನೇ ನೀರು ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಒಂದೊಂದು ಗೊತ್ತಾಗಲ್ಲ ಅಲ್ವಾ? ಅದಿತಿನ ಮೇಂಟೈನ್ ಮಾಡಿಕೊಂಡು, ಅವಿಷ್ಕನ ಮೇಂಟೈನ್ ಮಾಡಿಕೊಂಡು ಒಂದೊಂದು ಏನೋ ಒಂದು ಆಗುತ್ತೆ ಗಡ್ಬಡು. ಬಟ್ ಎನಿವೆ ಚೆನ್ನಾಗಾಗಿತ್ತು, ಏನು ತೊಂದರೆ ಇಲ್ಲ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಒಂದೊಂದು ಬೇಳೆ ಚೆನ್ನಾಗಿ ಬೆಂದಿರಲ್ಲ. ಅವಾಗ ಏನು ನೀವು ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹೆಚ್ಚಿಗೆ ಹಾಕಿ ಇನ್ನೊಂದು 2, 3 ಕೂಗಿಸ್ಕೊಳ್ಳಿ. ಇವಾಗ ನಾನು ಇದನ್ನು ಲೋಟದಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕೈ ಸಹ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೋದು ಕೈಯಲ್ಲೂ. ಲೋಟದಲ್ಲೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೋದು. ಆಲೂಗೆಡ್ಡೆ ತುಂಬ ಮ್ಯಾಶ್ಡ್ ಆಗೋಗ್ಬಿಡುತ್ತೆ. ಬಟ್ ಈ ಕ್ಯಾರೆಟ್ ಏನಿರುತ್ತೆ ಒಂದು ಸ್ವಲ್ಪ ತರಿ ಉಳಿಯುತ್ತೆ. ಅದಕ್ಕೋಸ್ಕರ ನಾನು ಲೋಟದಲ್ಲಿ ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಪುಡಿ ಒಂದು ಸ್ವಲ್ಪ ಹಾಕಬೇಕು. ಮನೆಯ ಕಾಯು ಮಿಕ್ಸ್
ಯಾರು ಕೊಟ್ಟಿದ್ದು? ಗುಡ್ಡು. ಗುಡ್ ಅಮ್ಮ ಸ್ವಲ್ಪ ಪಾಪು ಬಾಯಿಗೆ ಹಾಕ್ಲಾ? ಕೊಡಿ. ಬೇಡವಾ? ತಿನ್ನಲ್ಲ ನೀವು? ತಿನ್ನಲ್ಲ? ಯಾಕೆ ತಿನ್ನಲ್ಲ? ಈ ತರ ಕನ್ಸಿಸ್ಟೆನ್ಸಿ ಇದೆ. ಮಧ್ಯ ಮಧ್ಯ ನೀರು ಮಿಕ್ಸ್ ಮಾಡ್ಕೊಂಡು ನಿಮಿಷ ಇರು ಕಂದ. ನೀರು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಶಿ ಇಸ್ ನಾಟ್ ಎಟ್ ಆಲ್ ರೆಡಿ ಟು ಈಟ್. ಒಂದು 3-4 ಸ್ಪೂನ್ ತಿಂದ್ರು. ಬೂವ ಬೇಡ. ಶಿ ಇಸ್ ನಾಟ್ ರೆಡಿ ಟು ಓಪನ್ ಮೌತ್. ಸೊ ಇಟ್ಸ್ ಫೈನ್. ಸ್ಟಾರ್ಟಿಂಗ್ ಕೊಟ್ಟಾಗ್ಲೇನೆ ಎಲ್ಲ ತಿನ್ಬೇಕು ಅಂತ ಏನಿಲ್ಲ. ಆಗೋಯ್ತು ಕಂದ. ಆಗೋಯ್ತು. ನೋಡಿ ಲಿಟಲೆ ಒಂದು 3-4 ಸ್ಪೂನ್ ಅಷ್ಟೇ ತಿಂದರು. ಸೊ ಬೇಡ ಅಂತ ಹೇಳಿದ್ರು. ನಮ್ಮದು ಚಿಕ್ಕ ನಾಯಿ ಮರಿ ತಿನ್ನಲಿಲ್ಲ, ದೊಡ್ಡ ನಾಯಿ ಮರಿ ತಿಂತಾ ಇದೆ ಕೂತ್ಕೊಂಡು. ಸೊ ಅಷ್ಟೇ. ಇವಾಗ ಫೀಡ್ ಮಾಡಿಸ್ತೀನಿ.